ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಯೇಸುವೇ ಸ್ತೋತ್ರ. ಯೇಸುವಿನಲ್ಲಿ ನನ್ನ ಒಲವಿನ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರನ್ನ ವಂದಿಸುತ್ತಾ ದೇವರ ವಾಕ್ಯವನ್ನು ನಾವು ಧ್ಯಾನಿಸಲು ನಿಮ್ಮನ್ನು ಆಹ್ವಾನಿಸುತ್ತೇನೆ. ದೇವರು ನಮ್ಮನ್ನು ಉಂಟು ಮಾಡಿ ನಮ್ಮನ್ನು ಒಂಟಿಯಾಗಿ ಬಿಡದೆ ನಮಗೆ ಸರಿ ಹೊಂದುವಂತಹ ಜೊತೆಗಾರನನ್ನು ನಮಗೆ ನೀಡಿದರು. ಸಾಧಾರಣ ಹೆಣ್ಣು ಗಂಡು ಆಗಿದ್ದ ನಮ್ಮನ್ನು ಗಂಡ ಹೆಂಡತಿಯಾಗಿ ಒಂದುಗೂಡಿಸಿದರು. ಗಂಡ ಹೆಂಡತಿಯಾಗಿ ಪ್ರೀತಿಸಿ ಜೀವಿಸುವಾಗ ನಮ್ಮನ್ನು ಇನ್ನೂ ಆಶೀರ್ವಾದದೊಂದಿಗೆ ಮೇಲೆತ್ತಲು, ನಮಗೊಂದು ಜೀವಿತದ ಅನುಗ್ರಹವನ್ನು ನೀಡಲು ನಮಗೆ ದೇವರು ಮಕ್ಕಳನ್ನು ದಯಪಾಲಿಸಿದರು. ದೇವರ ವಾಕ್ಯ ಹೇಳುತ್ತೆ, ಕೀರ್ತನೆಗಳ ಪುಸ್ತಕ 127ನೇ ಅಧ್ಯಾಯ 3ನೇ ವಾಕ್ಯ, ಪ್ರಭುವಿನಿಂದ ಬಂದ ಸೊತ್ತು ಪುತ್ರ ಸಂತಾನ, ಕರುಳ ಕುಡಿಯು ಆತ ನೀಡುವ ಬಹುಮಾನ. ಬಾಳ ಸಂಗಾತಿಯನ್ನು ನಮಗೆ ನೀಡಿ ಗಂಡ ಹೆಂಡತಿಯನ್ನಾಗಿ ಮಾಡಿ, ಗಂಡ ಹೆಂಡತಿಯ ಪ್ರೀತಿಯ ಸಂಕೇತ. ದೇವರು ಹೇಳ್ತಾರೆ, ನಾನು ಕೊಡುವ ಸಿರಿ ಸಂಪತ್ತು ಈ ಲೋಕದಲ್ಲಿ ನಿಮಗೆ ಮಕ್ಕಳನ್ನು, ಪುತ್ರ ಸಂತಾನವನ್ನು, ಆ ಪುತ್ರ ಸಂತಾನವನ್ನು ನಮಗೆ ಅನುಗ್ರಹಿಸಿ ನಮ್ಮನ್ನು ತಂದೆ ತಾಯಿಯಾಗಿ ಮಾರ್ಪಡಿಸುತ್ತಾರೆ. ದೇವರು ಹೇಗೆ ನಮಗೆ ತಂದೆಯಾಗಿದ್ದಾರೋ ಹಾಗೆ ಈ ಲೋಕದಲ್ಲಿಯೂ ಮಕ್ಕಳನ್ನು ಕೊಟ್ಟು ನಮ್ಮನ್ನು ತಂದೆ ತಾಯಿಯನ್ನಾಗಿ ಮಾರ್ಪಡಿಸುತ್ತಾರೆ. ಪ್ರಿಯ ಸಹೋದರ ಸಹೋದರಿಯರೇ, ದೇವರು ಕೊಟ್ಟ ಈ ಸಿರಿ ಸಂಪತ್ತನ್ನು ನಾವು ಕಾಪಾಡಿಕೊಳ್ಳಬೇಕು. ಕೀರ್ತನೆ 127:4 ಹೇಳುತ್ತೆ, ಯೌವನದಲ್ಲಿ ಹುಟ್ಟಿದ ಮಕ್ಕಳು ಯೋಧರ ಕೈಯಲ್ಲಿರುವ ಬಾಣಗಳು. ಯೌವನದಲ್ಲಿ ತಂದೆ ತಾಯಿ ಎಂಬುವ ಸೌಭಾಗ್ಯವನ್ನು ಪಡೆದ ಅವರಿಗೊಂದು ಜವಾಬ್ದಾರಿ ಇದೆ. ಯುದ್ಧ ವೀರನ ಕೈಯಲ್ಲಿ ಇರುವಂತಹ ಬಾಣಗಳು. ಆ ಬಾಣವನ್ನು ನಾವು ಉಪಯೋಗಿಸುವುದಕ್ಕೆ ಬೇಕಾದ ಅರ್ಹತೆಯು ನಮ್ಮಲ್ಲಿರಬೇಕು. ನಿರರ್ಥಕವಾಗಿ ಆ ಬಾಣವನ್ನು ಉಪಯೋಗಿಸುವುದಲ್ಲ, ಆ ಬಾಣವನ್ನು ಪ್ರಯೋಜನಕ್ಕೆ ಬರುವಂತೆ ಉಪಯೋಗಿಸಬೇಕು. ನಮ್ಮ ಮಕ್ಕಳನ್ನು ನಾವು ಸಾಕಿ ಸಲಹಬೇಕಾದರೆ ನಮಗೊಂದು ಜವಾಬ್ದಾರಿ ಇದೆ. ನಮ್ಮ ಕೈಯಲ್ಲಿ ಒಂದು ಬಾಣವಾಗಿ ಕೊಟ್ಟಿದ್ದಾರೆ, ಆ ಬಾಣವನ್ನು ನಾವು ಸದುಪಯೋಗಪಡಿಸಿಕೊಳ್ಳಬೇಕು. ಮಕ್ಕಳನ್ನು ಸರಿದಾರಿಯಲ್ಲಿ ನಾವು ನಡೆಸಬೇಕು. ಆ ಮಕ್ಕಳಿಗೆ ದೈವಿಕವಾದಂಥ ಕೃಪೆಯನ್ನು ಒದಗಿಸಿಕೊಡಬೇಕು. ದೈವ ಭಕ್ತಿಯಲ್ಲಿ ನಾವು ಬೆಳೆಸಬೇಕು. ಪ್ರಾಪಂಚಿಕವಾದ ಎಲ್ಲವನ್ನು ನಾವು ನೀಡ್ತೀವಿ, ನಮ್ಮ ಮಕ್ಕಳಿಗೆ ವಿಶ್ವಾಸ ಎಂಬುದನ್ನು ನೀಡುತ್ತೇವಾ? ಈ ಬಾಣವನ್ನು ನಾವು ದುರುಪಯೋಗ ಪಡಿಸ್ಕೊಳ್ತಾ ಇದ್ದೀವಾ? ಈ ಬಾಣವನ್ನು ಕೊಟ್ಟವರು ದೇವರಾಗಿದ್ದಾರೆ. ಈ ಜೀವನದ ಜಂಜಾಟ ಎಂಬ ಯುದ್ಧದಲ್ಲಿ ಈ ಮಕ್ಕಳನ್ನು ಪ್ರೀತಿಯಿಂದ ಸಾಕಬೇಕು. ನಾವು ಈ ಮಕ್ಕಳಿಗೆ ಒಳಿತನ ಹೇಳ್ಕೊಡ್ಬೇಕು. ಒಳಿತನ ಹೇಳುವ ಮೂಲಕ ನಾವು ದೈವಿಕವಾದ ಅನುಗ್ರಹವನ್ನು ಮಕ್ಕಳಿಗೆ ಕೊಡುವಾಗ ಅದು ನಮಗೆ ಸಿರಿ ಸಂಪತ್ತಾಗಿ ಮಾರ್ಪಡುತ್ತದೆ. ಮಕ್ಕಳಿಂದ ಕೀರ್ತಿಯನ್ನು ನಾವು ಪಡೆಯುತ್ತೇವೆ. ಮಕ್ಕಳಿಂದ ಅನುಗ್ರಹವನ್ನು ನಾವು ಪಡೆಯುತ್ತೇವೆ. ಮಕ್ಕಳಿಂದ ಸನ್ಮಾನವನ್ನು ನಾವು ಪಡೆಯುತ್ತೇವೆ. ಈ ಮಕ್ಕಳನ್ನು ಸರಿಯಾದ ದಾರಿಯಲ್ಲಿ ನಾವು ನಡೆಸಿದರೆ
ಯುದ್ಧ ವೀರನು ಬಾಣವನ್ನ ಆತನಿಗೆ ಬೇಕಾದಂಗೆ ಉಪಯೋಗಿಸುವಾಗ ಅವನಿಗೆ ರಕ್ಷಣೆಯಾಗುತ್ತೆ. ಅದು ಬಾಣ ವ್ಯರ್ಥವಾಗೋದಿಲ್ಲ. ಹಾಗೆ ಮಕ್ಕಳನ್ನ ವ್ಯರ್ಥವಾಗಿ ನಾವು ಸಾಕಬಾರದು. ಜ್ಞಾನೋಕ್ತಿಗಳ ಗ್ರಂಥದಲ್ಲಿ 19ನೇ ಅಧ್ಯಾಯ 18ನೇ ವಾಕ್ಯ ಈಗ ಹೇಳುತ್ತೆ, ತಿದ್ದಿಕೊಳ್ಳದೆ ಕೊಳ್ಳುವನೆಂಬ ನಂಬಿಕೆ ಇರುವಾಗಲೇ, ನಿನ್ನ ಮಗನು ತಿದ್ದಿಕೊಳ್ಳುತ್ತಾನೆಂಬುವ ನಂಬಿಕೆ ಇರುವಾಗಲೇ ಮಗನನ್ನು ಶಿಕ್ಷಿಸು, ಇಲ್ಲವಾದರೆ ಅವನ ಅಳಿವಿಗೆ ನೀನೇ ಕಾರಣವಾಗುತ್ತೀಯ. ನೋಡ್ರಿ, ಮಕ್ಕಳನ್ನು ಸರಿಯಾಗಿ ತಿದ್ದಿ ನಾವು ಸಾಕದೆ ಹೋದರೆ, ಅವರಿಗೆ ಸರಿಯಾದಂಥ ಒಂದು ನಿಯಮವನ್ನು ನಾವು ಅನುಸರಿಸಲು ತಿಳಿಯಪಡಿಸದೆ ಹೋದರೆ ಅವರ ಅಳಿವಿಗೆ ಕಾರಣ ನಾವೇ ಆಗ್ತೀವಿ. ದೇವರ ವಾಕ್ಯ ಹೇಳ್ತದೆ, ನನ್ನ ಮಗ ನನ್ನ ಮಾತನ್ನು ಕೇಳ್ತಾನೆ, ಮಾತನ್ನು ಕೇಳುವಾಗಲೇ ಆತನನ್ನು ತಿದ್ದಬೇಕು, ಆತನನ್ನು ಸರಿ ಹಾದಿಯಲ್ಲಿ ನಡೆಸಬೇಕು, ಆತನಿಗೆ ಸರಿಯಾದ ಅರಿವನ್ನು ಮೂಡಿಸಬೇಕು. ಅದಾಗಿದೆ 19ನೇ ಅಧ್ಯಾಯದಲ್ಲಿ ಹೇಳ್ತಾ ಇದೆ, ತಿದ್ದಿಕೊಳ್ಳುವನೆಂಬ ನಂಬಿಕೆ ನಿನಗಿರುವಾಗಲೇ, ನನ್ನ ಮಗ ನನ್ನ ಮಾತನ್ನು ಕೇಳ್ತಾನೆ ಅಂದಾಗಲೇ ಇಗೋ ನಾನು ಆತನನ್ನು ತಿದ್ದಬೇಕು. ನನ್ನ ಮಾತನ್ನು ನನ್ನ ಮಗ ಕೇಳ್ತಾನೆ ಎಂದ ಕಾರಣಕ್ಕಾಗಿಯೇ ಈ ಸರ್ವರ ಉದ್ಧಾರಕ್ಕಾಗಿ ಯೇಸು ಕ್ರಿಸ್ತರನ್ನ ಈ ಧರೆಗೆ ಕಳಿಸಿಕೊಟ್ರು ತಂದೆ. ಆ ತಂದೆಯ ಮಾತಿನಂತೆ ಕರ್ತನು ಜೀವಿಸಿದರು. ಆ ಕಂದನನ್ನ ಈ ಧರೆಗೆ ಕಳಿಸಿ ನಮ್ಮೆಲ್ಲರನ್ನ ಉದ್ಧರಿಸಿದರು. ನಮ್ಮ ಮಕ್ಕಳು ಅನಾಹುತಿಗೆ ಕಾರಣರಾಗಬಾರ್ದು, ಕೆಡುಕಿಗೆ ಕಾರಣರಾಗಬಾರ್ದು. ನಮ್ಮ ಮಕ್ಕಳನ್ನ ನಾವು ಸಾಕಿ ಸಲಹುವ ಆ ನೀತಿ ನಿಯಮಗಳಿದೆಲ್ಲ, ಅದರ ಬಗ್ಗೆ ದೇವರು ಹೇಳ್ತಾರೆ, ನನ್ನ ಮಗನಿಗೆ ತಿದ್ದು ನೀನು ತಿಳಿಸಿಕೊಡು. ಈಗಿನ ಪ್ರಪಂಚದಲ್ಲಿ ಪ್ರಿಯರೇ, ನಾವು ಮಕ್ಕಳನ್ನು ಹೇಗೆ ಸಾಕ್ತಾ ಇದ್ದೀವಿ, ಮಕ್ಕಳಿಗೆ ಯಾವುದನ್ನೆಲ್ಲ ನಾವು ಕೊಡ್ತಾ ಇದ್ದೀವಿ, ಮಕ್ಕಳ ಜೀವಿತವನ್ನು ನಾವು ಪರಿಶೀಲನೆ ಮಾಡ್ತಾ ಇದ್ದೀವ ಎಂಬುದನ್ನು ಆಲೋಚಿಸಬೇಕು. ಪ್ರಾಪಂಚಿಕ ಚಿಂತೆಯಲ್ಲಿ ದುಡಿಮೆ, ಹಣ, ಸಿರಿ ಸಂಪತ್ತನ್ನು ಗಳಿಸಬೇಕು. ಗಂಡ ಹೆಂಡತಿ ತನ್ನದೇ ಆದಂಥ ದಾರಿಯಲ್ಲಿ ಸಾಗುವಾಗ ಮಕ್ಕಳನ್ನು ಪ್ರೀತಿಸಕ್ಕಾಗಲ್ಲ, ಮಕ್ಕಳನ್ನು ತಿದ್ದಕ್ಕಾಗಲ್ಲ, ಮಕ್ಕಳನ್ನು ಜವಾಬ್ದಾರಿಯಿಂದ ಸಾಕಕ್ಕಾಗದೇ ಇರುವ ಪರಿಸ್ಥಿತಿಯಲ್ಲಿ ಪ್ರಪಂಚದಲ್ಲಿ ನಾವು ಮುನ್ನುಗ್ಗುತ್ತಿದ್ದೇವೆ. ನಮಗೆ ಅನೇಕ ವಿಷಯಗಳು ಗೊತ್ತು. ಅನೇಕ ಯುವಕ ಯುವತಿಯರು, ಈಗಿನ ಯುವ ಪೀಳಿಗೆಯು ಯಾವ ರೀತಿ ಜೀವಿಸ್ತಾ ಇದೆ ಅಂತ ಕಾರಣ ಅವರಾರಿಗೂ ದೇವರ ಅರಿವಿಲ್ಲ. ಅದು ಅವರ ತಪ್ಪಲ್ಲ. ದೇವರ ವಾಕ್ಯ ಹೇಳುತ್ತೆ, ಅವನ ಅಳಿವಿಗೆ ನೀನೇ ಕಾರಣ. ಆತನ ಕೆಟ್ಟೋಗೋದಕ್ಕೆ ಕಾರಣ ತಂದೆ ತಾಯಿ. ಆತನಿಗೆ ಹೊಳಿತನ ಹೇಳಿಕೊಡದೆ ಹೋದ ಕಾರಣ ಆತ ಅನ್ಯ ಮಾರ್ಗದಲ್ಲಿ ಸಾಗಿದ. ನೀ ತಿದ್ದಬೇಕು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಜ್ಞಾನೋಕ್ತಿಗಳ ಗ್ರಂಥ 22ನೇ ಅಧ್ಯಾಯ 6ನೇ ವಾಕ್ಯ ಹೇಳುತ್ತೆ, ಬಾಲ್ಯದಲ್ಲೇ ಮಕ್ಕಳನ್ನು ಸರಿದಾರಿಯಲ್ಲಿ ಪಳಗಿಸು, ಮುಪ್ಪಿನಲ್ಲೂ ಅವರು ಆ ಪದ್ಧತಿ ಮೀರಿ ನಡೆಯದಿರಲಿ. ಬಾಲ್ಯದಲ್ಲೇ ಅವರನ್ನು ಸರಿದಾರಿಯಲ್ಲಿ ನಡೆಸಬೇಕು. 1 ಲಕ್ಷ ಕೊಟ್ಟು ಮೊಬೈಲ್ ಇಸ್ಕೊಡ್ತೀವಿ, 10 ನಿಮಿಷ ಪ್ರಾರ್ಥಿಸೋ ಮಗನೇ ಅಂತ ಹೇಳ್ಕೊಡೋದಿಲ್ಲ. 1.5-2 ಲಕ್ಷ ಕೊಟ್ಟು ಬೈಕ್ ಇಸ್ಕೊಡ್ತೀವಿ, ಮಗನೇ ಒಂದು ದಿನಕ್ಕೆ 10 ನಿಮಿಷ ಆದರೂ ದೇವರ ವಾಕ್ಯ ಓದು, ಹಿರಿಯರನ್ನ ಗೌರವಿಸು, ನಿನ್ನ ನಡತೆಯಲ್ಲಿ ಹೊಳಿತಿರಲಿ, ಹೊಳಿತನ್ನೇ ಆರಿಸಿ ನಡೆ. ಇಗೋ ನೆರೆಹೊರೆಯವರನ್ನ ಪ್ರೀತಿಸು. ನಮಗಿದೆಲ್ಲವನ್ನ ಕೊಟ್ಟಿರುವುದು ದೇವರು, ಇದು ನಾವಾಗಿ ಪಡೆದದ್ದಲ್ಲ. ಇಗೋ ನಿನಗೆ ನಮ್ಮನ್ನು ತಂದೆ ತಾಯಿಯಾಗಿ ಕೊಟ್ಟಿದ್ದು ದೇವರು, ನಿನ್ನನ್ನು ನನಗೆ ಮಗನಾಗಿ ಕೊಟ್ಟಿದ್ದು ದೇವರು. ನೀನಾಗಿದೆಯಾ ನನ್ನ ಸರ್ವಸ್ವ, ನಿನಗೆ ನಾವಾಗಿದ್ದೀವಿ ಸರ್ವಸ್ವ. ಇದೆಲ್ಲವನ್ನು ಕೊಟ್ಟ ದೇವರಿಗೆ ಸ್ತೋತ್ರ ಸಲ್ಲಿಸಬೇಕು.
ಮಕ್ಕಳನ್ನು ತಿದ್ದಬೇಕು ಪ್ರಿಯರೇ. ಇದು 14 ವರ್ಷ 15 ವರ್ಷದಲ್ಲಿ ಮಕ್ಕಳು ಅನ್ಯ ಮಾರ್ಗದಲ್ಲಿ ಸಾಗ್ತಾ ಇದ್ದಾರೆ. ತಪ್ಪಾದ ಮಾರ್ಗದಲ್ಲಿ ಸಾಗುವ ಮಕ್ಕಳನ್ನು ತಿದ್ದಲು ಆಗದೇ ಇರುವಂಥ ಅವಸ್ಥೆಯಲ್ಲಿ ಅನೇಕ ತಂದೆ ತಾಯಿ ಕಣ್ಣೀರಿಡೋದುಂಟು. ಅನೇಕರು ಹೇಳ್ತಾರೆ, ಬ್ರದರ್ ನನ್ನ ಮಗ ತಪ್ಪು ದಾರಿಗೆ ಹೊರಟೋಗಿದ್ದಾನೆ, ಬ್ರದರ್ ಅವನ್ನ ಸಾಕಿ ಸಲಹದೆ ನನ್ನ ಮಾತು ಕೇಳ್ತಾ ಇಲ್ಲ. ಕಾರಣ ಯಾರು? ದೇವರು ಹೇಳ್ತಾ ಇದ್ದಾರೆ, ಎಲ್ಲ ನೀವೇ ಕಾರಣ. ಸರಿಯಾದ ಸಮಯದಲ್ಲಿ ಸರಿಯಾದ ಮಾರ್ಗದರ್ಶನವನ್ನು ನಾವು ಮಕ್ಕಳಿಗೆ ಕೊಡದೇ ಇರುವ ಕಾರಣ ಇವತ್ತು ಮಕ್ಕಳು ನಮ್ಮ ಮಾತು ಕೇಳ್ತಾ ಇಲ್ಲ. ಇಲ್ಲಿ ಹೇಳ್ತಾ ಇರೋದೇನು 22:6 ಹೇಳ್ತಾ ಇದೆ, ಬಾಲ್ಯದಲ್ಲೇ ನಿಮ್ಮ ಮಕ್ಕಳನ್ನು ಸರಿದಾರಿಯಲ್ಲಿ ನಡೆಸ್ರಿ, ಮುಪ್ಪಿನವರೆಗೂ ಅವರು ಮರಿಬಾರ್ದು. ಅವರ ಆಯುಷ್ಕಾಲ ಕೊನೆಯ ಗಳಿಗೆವರೆಗೂ ನೀವು ನಡೆಸಿದ ದಾರಿಯನ್ನು ಅವರು ಮರಿಬಾರ್ದು, ನೀವು ಹೇಳಿಕೊಟ್ಟಂಥ ನೀತಿ ಪಾಠಗಳನ್ನು ಅವರು ಮರಿಬಾರ್ದು, ನೀವು ಕೊಟ್ಟ ವಾಗ್ದಾನಗಳನ್ನು ಅವರು ಅನುಸರಿಸಬೇಕು. ಅದೇ ರೀತಿಯಲ್ಲಿ ತಿದ್ದು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ಪ್ರಿಯ ಸಹೋದರ ಸಹೋದರಿ, ಪ್ರಾಪಂಚಿಕ ಜಂಜಾಟದಲ್ಲಿ ನಮಗೆ ಕೊಟ್ಟ ಸಿರಿ ಸಂಪತ್ತನ್ನು ಇವತ್ತು ನಾವು ಬಿಟ್ಟುಬಿಡ್ತಾ ಇದ್ದೀವಿ. ದೇವರು ಕೊಟ್ಟಿದ್ದನ್ನು ನಾವು ಬಿಟ್ಟುಬಿಟ್ಟಿದ್ದೀವಿ. ನಮ್ಮದೇ ಆದಂಥ ಚಿಂತೆಯಲ್ಲಿ ನಾವು ಗಳಿಸ್ಕೊಳ್ತಾ ಇದ್ದೀವಿ. ನಶಿಸಿ ಹೋಗುವ ಸಿರಿ ಸಂಪತ್ತನ್ನು ಗಳಿಸಿಕೊಳ್ತಾ ಇದ್ದೀವಿ. ನಮ್ಮ ಜೀವನಕ್ಕೆ ಬೇಕಾಗಿರುವಂಥ ಸಂತೋಷ, ನಮ್ಮ ಜೀವನಕ್ಕೆ ಬೇಕಾಗಿರುವಂಥ ಅಸ್ತಿವಾರ ನಮ್ಮ ಮಕ್ಕಳಾಗಿದ್ದಾರೆ. ದೇವರು ನಮ್ಮನ್ನು ಪ್ರೀತಿಸಿದ ಹಾಗೆ ನಾವು ನಮ್ಮ ಮಕ್ಕಳನ್ನು ಪ್ರೀತಿಸಬೇಕು. ದೇವರು ನಮ್ಮನ್ನು ತಿದ್ದಿದ ಹಾಗೆ ನಾವು ದೇವರ ವಾಕ್ಯದ ಮೂಲಕ ನಮ್ಮ ಮಕ್ಕಳನ್ನು ತಿದ್ದಬೇಕು. ಸರಿಯಾದ ಮಾರ್ಗದಲ್ಲಿ ನಾವು ಅವರನ್ನು ನಡೆಸಬೇಕು ಎಂಬುದಾಗಿಯೇ ಜ್ಞಾನೋಕ್ತಿಗಳ ಗ್ರಂಥದಲ್ಲಿ ತಿಳಿಯಪಡಿಸುತ್ತೆ. ಪ್ರಿಯರೇ, ಆಲೋಚಿಸಿರಿ. ದೇವರು ಕೊಟ್ಟಿರುವಂಥ ಸಿರಿ ಸಂಪತ್ತು ಯಾರ ಪಾಲಾಗ್ತಾ ಇದೆ ಪ್ರಿಯರೇ? ಜ್ಞಾನೋಕ್ತಿಗಳ ಗ್ರಂಥದಲ್ಲಿ 13ನೇ ಅಧ್ಯಾಯ 24ನೇ ವಾಕ್ಯ ಹೇಳುತ್ತೆ, ಬೆತ್ತ ಹಿಡಿಯದ ತಂದೆ ಮಗನಿಗೆ ಶತ್ರು, ಎಚ್ಚರಿಕೆಯಿಂದ ಶಿಕ್ಷಿಸುವ ತಂದೆ ಮಗನಿಗೆ ಮಿತ್ರನು, ಸ್ನೇಹಿತನಾಗಿ ಒಳಿತನ ಹೇಳು. ಬೆತ್ತ ಹಿಡಿಯುವ ಸಂದರ್ಭದಲ್ಲಿ ಬೆತ್ತ ಹಿಡಿ. ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ಮತ್ತೊಂದು ಹೇಳುತ್ತದೆ, ನೀವು ಬೆತ್ತದಿಂದ ಹೊಡೆದ್ರೆ ನಿನ್ನ ಮಗ ಸಾಯೋದಿಲ್ಲ. ದಂಡಿಸು, ಶಿಕ್ಷಿಸು, ನಿನ್ನ ಮಗನನ್ನು ಸರಿದಾರಿಯಲ್ಲಿ ಮುನ್ನಡೆಸು. ನಿನ್ನ ಮಗನನ್ನು ತಿದ್ದದೆ ಹೋದರೆ, ನೀನು ದಂಡಿಸದೆ ಹೋದರೆ ನಿನ್ನ ಮಗನಿಗೆ ನೀನೇ ಶತ್ರು ಆಯ್ತ. ಕಾರಣ ನನ್ನ ಮಕ್ಕಳು ಕೆಟ್ಟೋಗೋದಿಕ್ಕೆ, ನನ್ನ ಮಕ್ಕಳು ಮದ್ಯಪಾನಿ ಆಗಲಿಕ್ಕೆ, ನನ್ನ ಮಕ್ಕಳು ವ್ಯಭಿಚಾರಿ ಆಗಲಿಕ್ಕೆ, ನಮ್ಮ ಮಕ್ಕಳು ಇಲ್ಲದೆ ಇರುವಂಥ ವ್ಯಸನಿ ಚಿಂತೆಯಲ್ಲಿ ಹೋಗಲಿಕ್ಕೆ, ಎಲ್ಲದಕ್ಕೂ ಕಾರಣ ನಾವು ಆಗ್ತೀವಿ. ನಾವಾಗ ಅದಕ್ಕೆ ಹೇಳಿದ್ದು, ಬೆತ್ತ ಹಿಡಿಯದ ತಂದೆ ಮಗನಿಗೆ ಶತ್ರು ಆಗ್ತಾನೆ. ದಂಡಿಸುವ ಸಮಯದಲ್ಲಿ ದಂಡಿಸು, ನೀನು ದಂಡಿಸು, ಪ್ರೀತಿಸು. ತಂದೆಯಾಗಿ ಸ್ನೇಹಿತನಾಗಿ ಆತನನ್ನು ತಿದ್ದಿ ಒಂದು ಒಳ್ಳೆಯ ರೂಪವನ್ನು ಕೊಡುವ ಆತನಿಗೆ. ಇದಾಗಿದೆ ದೇವರ ವಾಕ್ಯ ಹೇಳುವಂಥದ್ದು. ಪ್ರಿಯರೇ, 29ನೇ ಜ್ಞಾನೋಕ್ತಿ 29ನೇ ಅಧ್ಯಾಯ 17ನೇ ವಾಕ್ಯ, ನಿನ್ನ ಮಗನನ್ನು ದಂಡಿಸಿ ಸರಿಪಡಿಸು, ಅವನು ನಿನ್ನನ್ನು ಸಂತೋಷಪಡಿಸುವನು, ಮನೋಲ್ಲಾಸಗೊಳಿಸುವನು. ದಂಡಿಸಿ ಸರಿಪಡಿಸಿ ಅವನ ನಡೆಸುವಾಗ ನಾವೇನು ಮಾಡ್ತಾ ಇದ್ದೀವಿ, ನಾವೇನು ದುಡಿತಾ ಇದ್ದೀವಿ, ನಮ್ಮ ದುಡಿಮೆ ಏನು, ದುಡಿಮೆಯ ಫಲವೇನು, ನಾವು ಮಾಡ್ತಾ ಇರುವ ಕೆಲಸದ ಕಷ್ಟವೇನು, ಎಲ್ಲ ಅರಿವನ್ನು ಮಕ್ಕಳಿಗೆ ನಾವು ತುಂಬಬೇಕು. ಬೇರೆ ಒಂದು ಸಹೋದರಿ ನನಗೆ ಫೋನ್ ಮಾಡಿ ಹೇಳಿದ್ರು, ಬ್ರದರ್ ನಾನು 4 ಮನೆ ಕೆಲಸ ಮಾಡ್ತೀನಿ, ನನ್ನ ಗಂಡ ಬೇಗ ತೀರ್ಕೊಂಡ್ರು, ನನಗೊಬ್ಬಳೇ ಮಗಳು, ನನ್ನ ಮಗು 2 ವರ್ಷ ಇರುವಾಗ ನನ್ನ ಗಂಡ ತೀರ್ಕೊಂಡ್ರು. ಆ ಮಗಳಿಗಾಗಿ ನಾನು ಜೀವಿಸ್ದೆ. ನನಗೆ 20 ವರ್ಷ ಇರುವಾಗಲೇ ನನ್ನ ಗಂಡ ತೀರ್ಕೊಂಡ್ರು. ನನಗೆ 18 ವರ್ಷದಲ್ಲಿ ಮದುವೆ ಮಾಡಿಬಿಟ್ರು ಮನೆಯಲ್ಲಿ. ಆ ಮಗಳನ್ನ ಸಾಕ್ತಾ ಇದ್ದೀನಿ. ಆ ಮಗಳು ನನ್ನ ಮಾತೇ ಕೇಳಲ್ಲ ಬ್ರದರ್.
ಅವಳು ಯಾರನ್ನೂ ಪ್ರೀತಿ ಮಾಡ್ತಾ ಇದ್ದಾಳೆ, ಈಗ ಫಸ್ಟ್ PUC ಓದ್ತಾ ಇದ್ದಾಳೆ ಬ್ರದರ್, ಯಾರನ್ನೂ ಪ್ರೀತಿ ಮಾಡ್ತಾ ಇದ್ದಾಳೆ. ಅವ್ನು ಸರಿ ಇಲ್ಲ ಬ್ರದರ್, ಅವ್ನು ಕುಡಿತಾನೆ, ಅವನು ಇನ್ನಿತರ ಮಾದಕ ವಸ್ತುಗಳನ್ನು ಸೇವನೆ ಮಾಡ್ತಾನೆ, ಆದರೂ ಅವನಿಂದ ಬಿದ್ದಿದ್ದಾಳೆ ಬ್ರದರ್. ಏನಾದರೂ ಮಾಡಿ ನನ್ನ ಮಗಳನ್ನ ಉಳಿಸ್ಬೇಕು, ಏನಾದರೂ ಮಾಡಿ. ಯಾವಾಗ ಉಳಿಸೋದು ಪ್ರಿಯರೇ? ಯಾವಾಗ ಉಳಿಸೋದು? ಚಿಗುರಲ್ಲಿ ಚಿವುಟದೆ ಹೋದ್ರೆ ರಂಬೆ ಆದಮೇಲೆ ಬಗ್ಸಕ್ಕಾಗುತ್ತಾ? ದೇವರ ವಾಕ್ಯ ಹೇಳುತ್ತೆ, ತಿದ್ದು ನಿನ್ನ ಮಗನನ್ನು, ನಿನ್ನ ಮಗಳನ್ನು ತಿದ್ದು ಸರಿಯಾದ ಮಾರ್ಗದಲ್ಲಿ ನಡೆಸು. ನಿಮ್ಮ ಮಕ್ಕಳನ್ನು ನಾವು ತಿದ್ರಿ, ಮಕ್ಕಳಿಗೆ ಬುದ್ಧಿ ಕಲಿಸ್ರಿ. ತಂದೆ ತಾಯಿ ಬುದ್ಧಿ ಕಲಿಸದೆ ಬೇರೆ ಯಾರು ಕಲಿಸ್ಲಿಕ್ಕೆ ಸಾಧ್ಯ? ಇತ್ತೀಚಿನ ದಿನಗಳಲ್ಲಿ ಶಾಲೆಯಲ್ಲಿ ಟೀಚರ್ಗಳೇ ದಂಡಿಸಿದ್ರೆ, ಟೀಚರ್ಸ್ ಏನೋ ಒಂದು ಏಟು ಹೊಡೆದ್ರೆ ತಂದೆ ತಾಯಿ ಹೋಗಿ ಗಲಾಟೆ ಮಾಡೋದುಂಟು. ನನ್ನ ಮಗನಿಗೆ ನೀನು ಯಾಕೆ ಹೊಡೆಯೋದು, ನನ್ನ ಮಗಳಿಗೆ ನೀನು ಯಾಕೆ ಹೊಡಿತೀಯಾ? ಅದೇ ಟೀಚರ್ನ ಕೇಳೋ, ನಾನು ನನ್ನ ಮಗಳನ್ನ ನಾನು ಕೇಳಿದ್ದೀನಾ? ಒಮ್ಮೆ ಕೇಳಿ ನೋಡಿ, ಟೀಚರ್ ಹೊಡೆಯೋದಕ್ಕೆ ನೀನೇನು ತಪ್ಪು ಮಾಡಿದೆ? ಟೀಚರ್ ನಿನ್ನ ದಂಡಿಸಿದ್ದಾರೆ, ನೀನೇನು ತಪ್ಪು ಮಾಡಿದೆ, ಏನು ಕಾರ್ಯ ಮಾಡಿದೆ? ನಿನ್ನ ಮಕ್ಕಳನ್ನ ಕೇಳು. ಒಂದು ಗುರು ತಿದ್ದುತ್ತಾನೆ ವಿದ್ಯಾರ್ಥಿಯನ್ನ. ಇವತ್ತು ನಾವು ಶಾಲಾ ಕಾಲೇಜುಗಳಲ್ಲಿ ಮಕ್ಕಳನ್ನು ದಂಡಿಸಲಿಕ್ಕೆ ಬಿಡೋದಿಲ್ಲ. ಕಾರಣ, ನಮ್ಮ ಮಕ್ಕಳ ಅಳಿವಿಗೆ ನಾವು ಕಾರಣಕರ್ತರಾದ ಕಾರಣ ನಮ್ಮ ಮಕ್ಕಳನ್ನು ಯಾರು ತಿದ್ದಬಾರ್ದು. ನಾನು ಕಷ್ಟಪಡ್ತೀನಿ, ನಾನು ಸಾಕ್ತೀನಿ, ನಾನು ಎತ್ತಿದ್ದೀನಿ, ನೀವು ಯಾರು ಹೊಡಿಯೋದಕ್ಕೆ, ನೀವು ಯಾರು ಕೇಳೋದಕ್ಕೆ? ಓದಿದ್ರೆ ಓದ್ತಾನೆ, ಬಿಟ್ಟರೆ ಬಿಡ್ತಾನೆ. ಎಲ್ಲಿಗೆ ಕರ್ಕೊಂಡು ಹೋಗ್ತಾರೆ ನಮ್ಮ ಮಕ್ಕಳನ್ನು? ಯಾವ ರೀತಿ ನೀವು ತಿದ್ದುತ್ತೀರಾ? ಪ್ರಿಯರೇ, ಎಲ್ಲವನ್ನ ದೇವರು ನಮಗೆ ನಮ್ಮ ಜೀವಿತದಲ್ಲಿ ಎಲ್ಲವನ್ನ ಒದಗಿಸಿಕೊಟ್ಟಿದ್ದಾರೆ. ನೀನು ಮಾಡಬೇಕು, ನೀನು ಹೇಳಿಕೊಡಬೇಕು. ಇದೆಲ್ಲ ಮಾಡುವಾಗ ನಿಮ್ಮ ಮಕ್ಕಳು ಸರಿಯಾದ ಮಾರ್ಗದಲ್ಲಿ ನಡೀತಾರೆ. 14 ವರ್ಷಕ್ಕೆ ಲವ್ ಮಾಡಲ್ಲ, 14 ವರ್ಷಕ್ಕೂ 12 ವರ್ಷಕ್ಕೂ SSLC ಹೋಗೋಷ್ಟರಲ್ಲಿ ಕುಡಿಯೋದಿಲ್ಲ, ಧೂಮಪಾನ ಮಾಡೋದಿಲ್ಲ, ಅಶ್ಲೀಲ ಚಿತ್ರಗಳನ್ನು ನೋಡೋದಿಲ್ಲ, ಅನ್ಯ ಮಾರ್ಗದಲ್ಲಿ ನಡೆಯೋದಿಲ್ಲ. ನೀವು ಮಕ್ಕಳಿಗೆ ತಂದೆಯಾಗಿ ಮಿತ್ರರಾಗಿ ಇರುವಾಗ ಮಕ್ಕಳು ನಿಮ್ಮೊಂದಿಗೆ ಮಗನಾಗಿಯೂ ಮಿತ್ರನಾಗಿಯೂ ಮಗಳಾಗಿಯೂ ಮಿತ್ರಳಾಗಿಯೂ ನಿಮ್ಮ ಜೊತೆಯಲ್ಲಿ ಇರ್ತಾರೆ. ಅವ್ರು ನಡೆಯುವ ಎಲ್ಲ ವಿಷಯವನ್ನು ನಿಮ್ಮ ಹತ್ರ ಶೇರ್ ಮಾಡ್ತಾರೆ. ನೀವು ಪ್ರೀತಿ ಕೊಡಬೇಕು, ನೀವು ತಂದೆಯಿಂದ ಅವರಿಗೆ ನೆನಪು ಮಾಡಬೇಕ್ರಿ. ದೇವರ ವಾಕ್ಯ ನಮಗೆ ಪದೇ ಪದೇ ತಿಳಿಸೋ ಜ್ಞಾನೋಕ್ತಿಯಲ್ಲಿ ಅನೇಕ ವಾಕ್ಯಗಳು ನಮಗೆ ಮಕ್ಕಳನ್ನು ಹೇಗೆ ಬೆಳೆಸಬೇಕು, ಹೇಗೆ ಹೇಳಬೇಕು ಅಂತ ಹೇಳುತ್ತೆ. ಈಗ ನೋಡಿ, ಜ್ಞಾನೋಕ್ತಿ 23:13 ಹೇಳ್ತದೆ, ಮಕ್ಕಳನ್ನು ದಂಡಿಸಿ ತಿದ್ದಲು ಹಿಂಜರಿಯಬೇಕಾಗಿಲ್ಲ, ಬೆತ್ತದ ಹೇಟಿಗೆ ಅವರು ಸತ್ತು ಹೋಗೋದಿಲ್ಲ. ದಂಡಿಸಿ ಬೆತ್ತದ ಹೇಟಿಗೆ ಅವರು ಸತ್ತೋಗೋದಿಲ್ಲ. ಬೆತ್ತದಿಂದ ಬೇಕಾದರೆ ಹೊಡೆ, ಮಗುವನ್ನು ಆತ ಪಾತಾಳಕ್ಕೆ ಬೀಳದಂತೆ ತಡೆ. ಬೆತ್ತದಿಂದ ಬೇಕಾದರೆ ಹೊಡಿ, ಆದರೆ ನಿನ್ನ ಮಗನೋ ಮಗಳು ಪಾತಾಳಕ್ಕೆ ಬೀಳದನ್ನ ತಡಿದೇ ಇರಬೇಡ. ತಡಿ, ಬೆತ್ತದಿಂದ ಹೊಡೆದು ತಡಿ, ತಿದ್ದು. 17:6 ಹೇಳುತ್ತೆ, ಮಕ್ಕಳು ಮುದುಕರ ಮುಕುಟ, ಮಕ್ಕಳಿಗೆ ಎತ್ತವರೇ ಭೂಷಣ. ಅಜ್ಜ ಅಜ್ಜಿ ತಂದೆ ತಾಯಿ ಎಲ್ಲರಿಗೂ ಪ್ರಿಯರಾದವರಾಗಿ ಬೆಳೆಸಬೇಕು. ಹೇಳೋದು ಜ್ಞಾನೋಕ್ತಿ 17:6 ಹೇಳುತ್ತೆ, ಮಕ್ಕಳು ನನ್ನ ಮಕ್ಕಳು ನನ್ನ ತಂದೆಗೆ, ನೋಡಿ ಹೇಳ್ತಾ ಇದೆ, ನನ್ನ ತಂದೆಗೆ ಮುಕುಟ, ಅಜ್ಜನಿಗೆ ಮುಕುಟ, ಅದಕ್ಕೆ ಮಕ್ಕಳಿಗೆ ಹೆತ್ತವರೇ ಭೂಷಣ. ನಮ್ಮ ಕುಟುಂಬವನ್ನು ಅರಿತು ಕುಟುಂಬದಲ್ಲಿ ಜೀವಿಸಬೇಕು ನಮ್ಮ ಮಕ್ಕಳು. ಅವನೇನೇ ಮಾಡಿದ್ರೂ ಅಪ್ಪನ ಹತ್ರ ಶೇರ್ ಮಾಡಬೇಕು. ಅಪ್ಪನ ಮೇಲೆ ಪ್ರೀತಿ ಬರಬೇಕು. ನಮ್ಮಪ್ಪ ಏನೇ ಮಾಡಿದ್ರು ನನಗೆ ಒಳಿತನ ಮಾಡ್ತಾರೆ ಅನ್ನೋ ಅರಿವು ಆತನಲ್ಲಿ ನೀವು ಮೂಡಿಸ್ಬೇಕು.
ಆಗ ಮಕ್ಕಳು ಸರಿಯಾದ ಮಾರ್ಗದಲ್ಲಿ ನಡೀತಾರೆ ಪ್ರಿಯರೇ. ಅದಕ್ಕೆ ಜ್ಞಾನೋಕ್ತಿ 19:18 ತಿದ್ದಿಕೊಳ್ಳುವಾಗಲೇ ನಿಮ್ಮ ಮಕ್ಕಳನ್ನು ತಿದ್ದಿರಿ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ. ಆಮೇಲೆ ಕಣ್ಣೀರಿಡೋದಿಲ್ಲ, ಆಮೇಲೆ ದುಃಖ ಪಡೋದಿಲ್ಲ. ನನ್ನ ಮಗಳು ಹೊರಟೋದ್ಲು, ನನ್ನ ಮಗ ನನ್ನ ಮೇಲೆ ಕೈ ಮಾಡಿಬಿಟ್ಟ ಬ್ರದರ್, ನನ್ನ ಮಗ ಕುಡಿತಾನೆ ಬ್ರದರ್. ಪ್ರಾರ್ಥಿಸ್ರಿ, ಪ್ರಾರ್ಥಿಸೋಣ. ಆದರೆ ನಾವೇ ದೇವರ ವಾಕ್ಯವನ್ನು ಮರೆತು ಮಕ್ಕಳನ್ನು ಅನ್ಯ ಮಾರ್ಗದಲ್ಲಿ ನಡೆಸಿದರೆ ಕಡೆಗಳಿಗೆಯಲ್ಲಿ ಯಾರು ತಾನೇ ತಿದ್ದಲು ಸಾಧ್ಯ ಹೇಳಿ ಪ್ರಿಯರೇ. ಅದ ಕಾರಣ ನಮ್ಮ ಮಕ್ಕಳನ್ನು ನಾವು ತಿದ್ದಬೇಕು, ಮಕ್ಕಳನ್ನು ಸರಿಯಾದ ಮಾರ್ಗದಲ್ಲಿ ನಡೆಸಬೇಕು. ಆ ಮಕ್ಕಳು ನಮ್ಮನ್ನು ಗೌರವಿಸಬೇಕು. ಅಜ್ಜ ಅಜ್ಜಿ ಮನೆಯಲ್ಲಿರುವ ಎಲ್ಲರನ್ನ ಗೌರವಿಸುವಾಗ ಹೊರಗಡೆ ಹೋದರೂ ಅವನು ಗೌರವವಾಗಿ ನಡೆದುಕೊಳ್ತಾನೆ, ಒಳಿತನ ಪಾಲಿಸ್ತಾನೆ. ಆ ಮಕ್ಕಳ ಜೀವಿತವನ್ನು ಸುಂದರವಾಗಿ ರೂಪಿಸಬೇಕು. ಮಕ್ಕಳ ಜೀವಿತದಲ್ಲಿ ಎಲ್ಲವೂ ಒಳಿತಾಗಿ ಮಾರ್ಪಡುವಂತೆ ನಾವು ಮಾಡಬೇಕು. ನಾವು ಯಾವಾಗ ಒಳಿತನೇ ಅವರ ಮುಂದೆ ಮಾಡ್ತೀವಿ, ಒಳಿತನೇ ನಾವು ಹೇಳ್ತೀವಿ, ಅವರು ಸಹ ಒಳಿತಾಗಿ ಮಾರ್ಪಡ್ತಾರೆ. ಜ್ಞಾನೋಕ್ತಿ 3:1 ಹೇಳುತ್ತೆ, ಮಗನೇ ನನ್ನ ಉಪದೇಶವನ್ನು ಮರೆಯಬೇಡ, ನನ್ನ ಆಜ್ಞೆಗಳನ್ನು ನಿನ್ನ ಹೃದಯದಲ್ಲಿಡು, ಅವು ನಿನ್ನ ದಿನಗಳನ್ನು ಹೆಚ್ಚಿಸುತ್ತದೆ, ನಿನಗೆ ದೀರ್ಘ ಆಯುಸ್ಸನ್ನು ತರುತ್ತವೆ, ನಿನಗೆ ಸುಕ್ಷೇಮವನ್ನು ಉಂಟು ಮಾಡುತ್ತದೆ. ಪ್ರೀತಿ ಸತ್ಯತೆಗಳು ನಿನ್ನನ್ನು ಬಿಡದಿರಲಿ, ಅವು ನಿನ್ನ ಕೊರಳಿನ ಪಟ್ಟಿಯಾಗಿರಲಿ, ಹೃದಯದ ಹಲಗೆಯಲ್ಲಿ ಲಿಖಿತವಾಗಿರಲಿ. ಆಗ ದೇವರಿಗೂ ಮಾನವರಿಗೂ ಪ್ರಿಯನಾಗುವೆ, ದಯದಾಕ್ಷಿಣ್ಯವನ್ನು ಪಡೆಯುವೆ. ಪ್ರೈಸ್ ದಿ ಲಾರ್ಡ್. 3ನೇ ಅಧ್ಯಾಯ 1, 2, 3, 4 ವಾಕ್ಯ ಹೇಳುತ್ತೆ, ಮಕ್ಕಳಿಗೆ ನಾವು ವಿಧಿಸಬೇಕು. ನಾನು ಹೇಳೋದನ್ನ ಕೇಳು ಮಗನೇ, ನಾನು ಹೇಳೋದನ್ನ ಕೇಳಿ ಸರಿಯಾಗಿ ನಡಿ. ನೀನು ನಡೆಯುವಾಗ ನಿನಗೆ ಕೇಡು ಬರೋದಿಲ್ಲ, ನೀನು ಚೆನ್ನಾಗಿರ್ತೀಯ, ಹೆಚ್ಚಾಗಿ ಬಾಳುತ್ತೀಯ, ಆಯುಷ್ಕಾಲ ತುಂಬ ಇರ್ತದೆ, ನಿನಗೆ ಕೇಡು ಬರಲ್ಲ, ನೀನು ಅರ್ಧ ಆಯುಸ್ಸಲ್ಲಿ ಸತ್ತೋಗೋದಿಲ್ಲ, ನಿನಗೆ ಆಶೀರ್ವಾದವಾಗಿ ಮಾರ್ಪಡುತ್ತೆ. ದೇವರಿಗೂ ಮಾನವರಿಗೂ ಮೆಚ್ಚುಗೆಯಾಗಿ ಜೀವಿಸು. ನೋಡಿ, ಕಡೆಯದಾಗಿ 4ನೇ ವಾಕ್ಯ ಹೇಳುತ್ತೆ, ಆಗ ದೇವರಿಗೂ ಮಾನವರಿಗೂ ಪ್ರಿಯನಾಗುವೆ, ದಯದಾಕ್ಷಿಣ್ಯವನ್ನು ಪಡೆಯುವೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಮಕ್ಕಳನ್ನು ತಿದ್ದದೆ, ಮಕ್ಕಳಿಗೆ ನಾವು ಬುದ್ಧಿ ಮಾತುಗಳನ್ನು ಹೇಳದೆ ಹೋದರೆ, ಮಕ್ಕಳಿಗೆ ಬೆತ್ತದಲ್ಲಿ ಪೆಟ್ಟು ಕೊಡದೆ ಹೋದರೆ ನಮ್ಮ ಮಕ್ಕಳು ಅನ್ಯ ಮಾರ್ಗದಲ್ಲಿ ಸಾಕ್ತಾರೆ. ಯಾಕಂದರೆ ಮಕ್ಕಳನ್ನು ಸ್ವಯಂ ಶಕ್ತಿಯಿಂದ ನಾವು ಪಡೆಯಲು ಸಾಧ್ಯವಿಲ್ಲ. ನನಗೆ ಮಕ್ಕಳನ್ನು ಕೊಟ್ಟಿದ್ದು ದೇವರು. ಮಕ್ಕಳನ್ನು ಕೊಟ್ಟು ತಂದೆಯ ಅಧಿಕಾರವನ್ನು ಕೊಟ್ಟಿದ್ದು ದೇವರು. ಅವರ ಮೂಲಕ ಹೇರಾಳವಾದ ಅನುಗ್ರಹವನ್ನು ಸಿರಿ ಸಂಪತ್ತಾಗಿ ದೇವರು ನಮಗೆ ಕೊಟ್ಟರು. ಮಗುವಿನ ಮೂಲಕ ನಮಗೆ ಆನಂದವನ್ನು, ಸಂತೋಷವನ್ನು, ತಂದೆ ಎಂಬ ಕಿರೀಟವನ್ನು ಕೊಟ್ಟು ದೇವರು ಆಶೀರ್ವದಿಸಿ ಹೇಳ್ತಾರೆ, ನಿನ್ನ ಕೈಗೆ ಮಗು ಕೊಡ್ತಾ ಇದ್ದೀನಿ ಮಗನೇ, ಒಳ್ಳೆಯದಾಗಿ ಸಾಕು. ದೈವ ಪ್ರೀತಿ, ದೈವ ಭಯ, ದೈವಭಕ್ತಿಯನ್ನು ಮಕ್ಕಳಲ್ಲಿ ಕೊಟ್ಟು ದೈವಾಜ್ಞೆಗಳನ್ನು ಅವರಿಗೆ ನಾವು ಬೋಧಿಸಬೇಕು. ನಾವು ಬೋಧಿಸುವಾಗ ನಮ್ಮ ಮಕ್ಕಳು ಎಂದಿಗೂ ನಮಗೆ ದುಃಖ ಬರುವಂತೆ ನಡೆದುಕೊಳ್ಳೋದಿಲ್ಲ. ಬೇರೆ ಎಫೆಸರಿಗೆ ಬರೆದ ಪತ್ರ 6ನೇ ಅಧ್ಯಾಯದಲ್ಲಿ 1ರಿಂದ ಇರುವ ವಾಕ್ಯಗಳು ಹೇಳುತ್ತೆ, ಮಕ್ಕಳೇ, ಪ್ರಭುವಿನಲ್ಲಿ ನಿಮ್ಮ ತಂದೆ ತಾಯಿಗಳ ಮಾತಿಗೆ ಕಿವಿಗೊಡಿ, ಇದು ಧರ್ಮಸಮ್ಮತವಾದದ್ದು. ಮಕ್ಕಳಿಗೆ ಹೇಳಬೇಕು, ಈ ವಾಕ್ಯ ಕೊಡಬೇಕು. 6:4 ಹೇಳುತ್ತೆ, ತಂದೆ ತಾಯಿಗಳೇ, ನಿಮ್ಮ ಮಕ್ಕಳನ್ನು ಕೆಣಕಿ ಕೆರಳಿಸಬೇಡಿ, ಪ್ರತಿಯಾಗಿ ಪ್ರಭುವಿಗೆ ಮೆಚ್ಚುಗೆಯಾಗುವ ರೀತಿಯಲ್ಲಿ ಅವರಿಗೆ ಶಿಕ್ಷಣವನ್ನು ಕೊಟ್ಟು ಶಿಸ್ತಿನಿಂದ ಸಾಕಿ ಸಲಹಿರಿ. ಹೇಳುತ್ತೆ, ಪ್ರಭುವಿಗೆ ಮೆಚ್ಚುಗೆಯಾಗುವ ರೀತಿಯಲ್ಲಿ ಅವರಿಗೆ ಶಿಕ್ಷಣವನ್ನು ಕೊಟ್ಟು ಶಿಸ್ತಿನಿಂದ ಸಾಕಿ ಸಲಹಿರಿ. ಪ್ರೈಸ್ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ನಾವು
ಮಕ್ಕಳನ್ನು ಕೆಣಕಿ ಕೆರಳಿಸಬಾರದು ಅಂತ ಹೇಳ್ತದೆ. ಯಾವ ರೀತಿಯಲ್ಲಿ ಯಾವಾಗ ಕೆಣಕ್ತೀವಿ, ಯಾವಾಗ ಕೆರಳಿಸ್ತೀವಿ, ಅವ್ರ ಪಾಡಿಗೆ ಅವ್ರನ್ನ ಬೆಳೆಯೋದು ಬಿಟ್ಟುಬಿಟ್ಟು ಮಿತಿಮೀರಿದ ಸಮಯದಲ್ಲಿ ಯಾವುದೋ ಒಂದು ಕೆಟ್ಟ ಸುದ್ದಿಯನ್ನು ಕೇಳಿ ಅವ್ರನ್ನ ತಿದ್ದಕ್ಕೆ ಹೋಗುವಾಗ ಅವರು ಸಿಡಿಮಿಡಿಗೊಳ್ತಾರೆ, ನಮಗೆ ವಿರೋಧವಾಗಿ ತಿರುಗಿ ಬೀಳ್ತಾರೆ. ಅದಕ್ಕಿಂತ ಮುಂಚೆ ಪ್ರಭುವಿನ ಪ್ರೀತಿಯಲ್ಲಿ ಸಾಕಿಸಲು ಹೇಳದೆ, ಪ್ರಭುವಿಗೆ ಮೆಚ್ಚುಗೆಯಾಗುವಂತೆ ನಿಮ್ಮ ಮಕ್ಕಳನ್ನು ಸಾಕಿರಿ, ಅವರಿಗೆ ಶಿಕ್ಷಣವನ್ನು ಕೊಟ್ಟು ಶಿಸ್ತಿನಿಂದ ಸಾಕಿಸಲಹಿರಿ. ದೇವರ ಪ್ರೀತಿಯ ಮಾರ್ಗದಲ್ಲಿ, ದೇವರ ವಚನದಲ್ಲಿ, ಪ್ರಾರ್ಥನೆಯಲ್ಲಿ ಅವರನ್ನು ಸಾಕಿ ಸಲಹುವಾಗ ಅವರು ಉನ್ನತವಾದ ವ್ಯಕ್ತಿಗಳಾಗಿ ಮಾರ್ಪಡುತ್ತಾರೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ನಮ್ಮ ಮಕ್ಕಳನ್ನು ಒಪ್ಪಿಸಿಕೊಡೋಣ ಪ್ರಿಯರೇ. ಈಗಿನ ಕಾಲದಲ್ಲಿ ಅನೇಕ ಮಕ್ಕಳು ಅನ್ಯ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ. ಎಲ್ಲ ಯುವ ಮಕ್ಕಳನ್ನು ಒಪ್ಪಿಸಿಕೊಡೋಣ. ವೃದ್ಧಾಶ್ರಮದಲ್ಲಿ ತಂದೆ ತಾಯಿನ ಬಿಟ್ಟು ತನ್ನ ಹೆಂಡತಿ ಮಕ್ಕಳೊಟ್ಟಿಗೆ ಜೀವಿಸುತ್ತಿರುವ ಮಕ್ಕಳಿಗೆ ಈಗೋ ಬಾಲ್ಯದಲ್ಲೇ ತಿದ್ದದೆ, ಪ್ರಭುವಿನ ಮಾರ್ಗದಲ್ಲಿ ಅವರಿಗೆ ಶಿಕ್ಷಣ ಕೊಡದೆ ಹೋದ ಕಾರಣ ಕಡೆಯ ಗಳಿಗೆಯಲ್ಲಿ ತಂದೆ ತಾಯಿಯ ಪ್ರೀತಿಯ ಅರಿವಾಗದೆ, ತಂದೆ ತಾಯಿ ಪಟ್ಟ ಶ್ರಮವನ್ನು ಅರಿತುಕೊಳ್ಳದೆ ಎಷ್ಟೋ ಮಕ್ಕಳು ತಂದೆ ತಾಯಿ ವಯಸ್ಸಾದಾಗ ಅವರನ್ನು ಸಾಕಿ ಸಲಹಿ ಸೇವೆ ಮಾಡಬೇಕಾದಂಥ ಆ ಒಂದು ಸಂದರ್ಭವನ್ನು ಅವರು ಬಿಟ್ಟು ವೃದ್ಧಾಶ್ರಮಕ್ಕೆ ಅವರನ್ನು ತಳ್ಳುತ್ತಾ ಇದ್ದಾರೆ. ಇನ್ನು ಅನೇಕ ಮಕ್ಕಳು, ಹೆಣ್ಣು ಮಕ್ಕಳು ಮನೆ ಬಿಟ್ಟು ಅಥವಾ ಯಾವುದೋ ಒಂದು ಚಟಕ್ಕೆ ಸಿಲುಕಿ ತಪ್ಪಾದ ಮಾರ್ಗದಲ್ಲಿ ಹಣ ಗಳಿಸಲು ಸಾಗುತ್ತಿದ್ದಾರೆ. ಅನೇಕ ಮಕ್ಕಳು, ಗಂಡು ಮಕ್ಕಳು 7ನೇ ತರಗತಿ 8ನೇ ತರಗತಿ ಹೋಗುವಷ್ಟರಲ್ಲೆಲ್ಲ ಮದ್ಯಪಾನ ಮಾಡಿ ಧೂಮಪಾನ ಕಲಿತು ಇಗೋ ಕೆಟ್ಟ ಮಾರ್ಗದಲ್ಲಿ ವೇಶ್ಯ ಚಟಗಳಿಗೆಲ್ಲ ಬಲಿ ಆಗ್ತಾ ಇದ್ದಾರೆ. ಸ್ವಂತ ತಾಯಿನ ಕೊಲ್ಲುವಂತಹ ಮಕ್ಕಳಾಗಿ, ಸ್ವಂತ ತಂದೆಯನ್ನು ಹೊಡೆಯುವ ಮಕ್ಕಳಾಗಿ ಮಾರ್ಪಡ್ತಾ ಇದ್ದಾರೆ. ಎಲ್ಲ ಕುಟುಂಬಗಳನ್ನು ದೇವರ ಕರಗಳಲ್ಲಿ ಸಮರ್ಪಿಸೋಣ. ತಂದೆ ತಾಯಿ ದೈವ ಜ್ಞಾನದಲ್ಲಿ ತಮ್ಮ ಮಕ್ಕಳನ್ನು ಬೆಳೆಸಲಿ. ಎಲ್ಲ ಮಕ್ಕಳು ದೈವ ಪ್ರೀತಿಯನ್ನು ಸವಿದು ಕೆಟ್ಟ ಮಾರ್ಗದಲ್ಲಿ ಸಾಗದೆ ಉನ್ನತವಾದ ಜೀವನವನ್ನು ಜೀವಿಸಲು ಬೇಕಾಗಿರುವ ಕೃಪೆಯನ್ನು ದೇವರು ದಯಪಾಲಿಸಲಿ. ನಮ್ಮ ಮಕ್ಕಳನ್ನೆಲ್ಲ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಪ್ರಿಯರೇ, ನಮ್ಮ ಮಕ್ಕಳು ಅನ್ಯ ಮಾರ್ಗದಲ್ಲಿ ಸಾಗುತ್ತಿದ್ದರೆ ಅವರನ್ನು ತಿದ್ದಲು, ಅವರನ್ನು ಸರಿಪಡಿಸಲು ಬೇಕಾಗಿರುವಂಥ ಪವಿತ್ರಾತ್ಮರ ಅಭಿಷೇಕದ ಕೃಪೆಯನ್ನು ನಮಗೆ ದಯಪಾಲಿಸಿರಿ. ನಮ್ಮ ಮಕ್ಕಳಿಗೆ ನಾವು ಪ್ರಾರ್ಥನೆಯನ್ನು ಕಲಿಸಿಕೊಡಲು, ಸತ್ಯವೇದವನ್ನು ಓದಲು ನಾವು ತಿಳಿಸಿಕೊಡಲು ಬೇಕಾಗಿರುವಂಥ ಜ್ಞಾನವನ್ನು ದಯಪಾಲಿಸಿರಿ. ನಮ್ಮ ಮಕ್ಕಳು ಕೆಟ್ಟದಾಗಿ ಜೀವಿಸದೆ ಒಳಿತನ್ನೇ ಆರಿಸಿಕೊಂಡು ಜೀವಿಸುವಂತೆ ಮಾರ್ಪಡಿಸಿರಿ ಎಂದು ನಮ್ಮ ಮಕ್ಕಳ ಮೂಲಕ ವಿಶ್ವಾದ್ಯಂತ ಇರುವ ಎಲ್ಲ ಯುವ ಮಕ್ಕಳನ್ನು ಪ್ರಭುವಿನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಮಕ್ಕಳ ಮನಪರಿವರ್ತನೆಗೊಂಡು ಪವಿತ್ರಾತ್ಮ ಭರಿತರಾಗಿ ದೈವ ಪ್ರೀತಿಯಲ್ಲಿ ಜೀವಿಸುವಂತೆ ಮಾರ್ಪಡಿಸಿರಿ ಎಂದು ಪ್ರಭು ಕ್ರಿಸ್ತರ ನಾಮದಲ್ಲಿ ಒಪ್ಪಿಸಿಕೊಡುತ್ತಾ ಪ್ರಾರ್ಥಿಸುತ್ತೇನೆ. ಜೀವಳ ತಂದೆಯೇ, ಆಮೇನ್.